ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ, ವಿವಿಧ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮದ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು, ನನ್ನ ಬಹಳ ಆತ್ಮೀಯ ಮಿತ್ರರು, ಗೌರವಾನ್ವಿತ ಆದರಣೀಯ ಸಂತೋಷ್ ಲಾಡ್ ಸಾಹೇಬ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಗೌರವಾನ್ವಿತ ಆದರಣೀಯ ದಿನೇಶ್ ಗುಂಡೂರಾವ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಶಾಸಕ ಸನ್ಮಿತ್ರ ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ಶಾಸಕರ ಬಿಂದುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ನಾನು ಸಂತೋಷ್ ಲಾಡ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಈ ಒಂದು ವಿಶೇಷವಾದಂಥ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ತಾವು ಮಂಗಳೂರಿಗೆ ಬಂದಿದ್ದೀರಿ. ತಮಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಮತ್ತು ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಕಳೆದ ಒಂದು 2-4 ತಿಂಗಳ ಹಿಂದೆ ಈ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಬೇರೆ 16 ವರ್ಗಗಳನ್ನು ಸೇರಿಸಬೇಕು ಅಂತಿರುವಂಥ ಬಿಲ್ಲನ್ನು ವಿಧಾನಸೌಧದಲ್ಲಿ ತಾವು ಮಂಡನೆ ಮಾಡಿದರು. ನಾನಿರ್ಬೋದು, ಶಾಸಕ ಭರತ್ ಶೆಟ್ಟಿ ಅವರಿರ್ಬೋದು, ಎಲ್ಲ ಶಾಸಕ ಮಿತ್ರರು ಇದರಲ್ಲಿ ಬಹಳ ವಿಶೇಷವಾಗಿ ಭಾಗವಹಿಸಿಕೊಂಡು ಬಹಳ ಸಮಗ್ರವಾದಂಥ ಚಿಂತನೆ, ಬೇರೆ ಬೇರೆ ವಿಚಾರಗಳು ಈ ಅಧಿವೇಶನದಲ್ಲಿ ಅದರ ಸಂದರ್ಭದಲ್ಲಿ ನಡೆಯಿತು. ಯಾವ್ಯಾವ ವರ್ಗದವರಿಗೆ ಅಸಂಘಟಿತ ಕಾರ್ಮಿಕರಿಗೆ ಗುರುತಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಹೆಚ್ಚಿನ ಶಾಸಕರು ಬೇರೆ ಬೇರೆ ರೀತಿಯ ಅವರ ಅಭಿಪ್ರಾಯಗಳನ್ನು ಕೊಟ್ಟರು. ಟೈಲರ್ ವರ್ಗದವರಿರ್ಬೋದು, ಬಸ್ಸಿನ ಮತ್ತು ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಬಂಧುಗಳಿರ್ಬೋದು, ಅಥವಾ ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಹೀಗೆ ಬೇರೆ ಬೇರೆಯವರನ್ನು ಸೇರಿಸಬೇಕು ಅಂತ ಹೇಳುವಂಥ ಚಿಂತನೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಂದಾಗ ಕರಾವಳಿಯ ತುಳುನಾಡಿನ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಅಸಂಘಟಿತರಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಇನ್ನೂ 10 ಬಂಧುಗಳನ್ನು ಸೇರಿಸಬೇಕು. ಇದು ಕೇವಲ ಕರಾವಳಿಗೆ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಇರುವಂಥ ಬಂಧುಗಳನ್ನು ಸೇರಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕೂಡ ನಾನು ಸರ್ಕಾರದ ಗಮನಕ್ಕೆ ತಂದಿದೆ. ತಾವು ಅದನ್ನು ಕೂಡ ಸೇರಿಸ್ಕೊಳ್ತೀವಿ ಕಾಮಾತ್ರೆ ಅಂತೇಳಿ ಪ್ರೀತಿ ಇಟ್ಟುಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಅಂತೇಳಿ ನಾನು ಈಗ ಈ ಪತ್ರಿಕೆಯ ಮುಖಾಂತರ ಕಂಡೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಈ ಒಂದು ಚಿಂತನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಸಂದರ್ಭ, ಅದರಲ್ಲಿ ಕೂಡ ಅಸಂಘಟಿತರಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಬಂಧುಗಳು ಅದರಲ್ಲಿ ಯೋಜನೆಗಳ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ದೃಷ್ಟಿಯಲ್ಲಿ ತಾವು ನಾಟಕ ಕಲಾವಿದರು, ಸಾಂಸ್ಕೃತಿಕ ಕಲಾವಿದರು, ಯಕ್ಷಗಾನ ಕಲಾವಿದರು, ಈ ರೀತಿ ವರ್ಗದವರನ್ನು ಕೂಡ ಸೇರಿಸಬೇಕು ಅಂತೇಳಿ ಅವತ್ತು ನಾನು ಹೇಳಿದೆ. ನೀವು ಸೇರಿಸ್ಕೊಂಡಿದ್ದೀನಿ, ನಾನು ಕಂಡಿದ್ದೇನೆ. ಅದಕ್ಕಾಗಿ ಆ ಎಲ್ಲ ಕಲಾವಿದರು ಮತ್ತು ಟೈಲರಿಂಗ್ ಎಲ್ಲ ಯಾವ್ಯಾವ ವರ್ಗದವರಿದ್ದರೆ ಅವರ ಪರವಾಗಿ ನಿಮಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನಾನು ಸಂತೋಷ್ ಲಾಡ್ ಸಾಹೇಬರಿಗೆ ಇನ್ನೊಂದು ಅಭಿನಂದನೆಗಳನ್ನು ಕೊಡ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ನಾನು ಶಾಸಕನಾಗಿದ್ದರೂ ಕೂಡ ಎಲ್ಲ ಸಚಿವರುಗಳ ಕಚೇರಿಯಿಂದ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡುವುದು ಅಂತೇಳುವಂಥದ್ದಾದರೆ, ಬೇರೆ ಬೇರೆ ಸಂದರ್ಭದಲ್ಲಿ ನಾಳೆ ಕಾರ್ಯಕ್ರಮದ ಇವತ್ತು ಆಮಂತ್ರಣ ಪತ್ರಿಕೆ ಬರ್ತದೆ. ನಿಮ್ಮ ಕಚೇರಿಯಿಂದ 8 ದಿವಸದ ಮುಂಚೆ ನನಗೆ ಕರೆ ಬಂದಿದೆ, ಭರತ್ ಶೆಟ್ಟಿ ಕರೆ ಬಂದಿದೆ. ಒಂದು ಒಳ್ಳೆಯ ರೀತಿಯ ಸಂಪ್ರದಾಯವನ್ನು ತಾವು ಹುಟ್ಟಾಕೊಂಡಿದ್ರಿ, ಅದೇ ಸಂಪ್ರದಾಯವನ್ನು ಇಟ್ಕೊಳ್ಳಿ. ನಿಮ್ಮ ಮುಖಾಂತರ ಇನ್ನೆಲ್ಲ ಸಚಿವರು ಅದನ್ನು ಕಲಿಯುವಂಥದ್ದಾಗಲಿ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ರೆ ತಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸಬೇಕು, ತಮ್ಮ ಕಾಯಕದಿಂದ ಬಹಳ ದೊಡ್ಡ ರೀತಿಯ ಸಾಧನೆ ಮಾಡುವಂಥ ಬಂಧುಗಳು, ಇವತ್ತು ಟೈಲರಿಂಗ್ ಮಾಡುವಂಥ ಬಂಧುಗಳು, ಅವರ ಕಷ್ಟಗಳು ಬಹಳ ಹತ್ತಿರದಿಂದ ನಾನು ಕಂಡು ಅವರಿಗೆ ಇದೇ ರೀತಿಯ ಇನ್ಶೂರೆನ್ಸ್ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಮಂಗಳೂರಿನಲ್ಲಿ ಈಗಾಗಲೇ ನಾವು ಕಾಯಕಲ್ಪವನ್ನು ಹಾಕಿಸಿಕೊಂಡಿದ್ದೆವು. 60 ವರ್ಷ ನಂತರ ಅವರಿಗೆ ಕಣ್ಣು ಕಾಣದಂಥ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಟೈಲರಿಂಗ್ನ ಬಂಧುಗಳಿಗೆ ಆ ಸೂಜಿಗೆ ನೂಲು ಹಾಕುವಂಥ ಸಂದರ್ಭದಲ್ಲಿ ಅವರಿಗೆ ಕಣ್ಣು ಕಾಣದಂಥ ಮಸ್ಕಾಗಿ ಅವರು ಪಾಪ ಕೆಲಸ ಕಾರ್ಯಗಳನ್ನು ಮಾಡದಂಥ ಪರಿಸ್ಥಿತಿಗಳು ಬರುತ್ತೆ. ಹೀಗೆ ಬೇರೆ ಬೇರೆ ವರ್ಗದ ಬಂಧುಗಳಿಗೆ ಅವರ ಕಷ್ಟಗಳನ್ನು ಅರಿತುಕೊಂಡು ಈ ಒಂದು ಸರ್ಕಾರದ ಯೋಜನೆ ಜೋಡಣೆ ಆಗಬೇಕು ಅಂತ ಹೇಳುವಂಥದ್ದು ಎಲ್ಲರ ಭಾವನೆಗಳು. ಅದಕ್ಕಾಗಿ ಬಹಳ ಎಲ್ಲರೂ ಯಾವ ವರ್ಗದ ಯಾವ ಶಾಸಕರುಗಳು ಕೂಡ 224 ಶಾಸಕರು ಒಂದು ರೀತಿಯ ಅವಿರೋಧವಾಗಿ ತಮಗೆ ಬೆಂಬಲವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಒಂದು ವಿಶೇಷವಾದಂಥ ಯೋಜನೆ ನಾನು ತಮಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಈಗಾಗಲೇ ಮಂಗಳೂರಿನ ESI ಆಸ್ಪತ್ರೆಗಳಲ್ಲಿ ಕಾರ್ಮಿಕ ವರ್ಗದವರಿಗೆ ಸಿಗಬೇಕಾದಂಥ ವಿಚಾರದ ಬಗ್ಗೆ ನಾನು ನಿಮಗೆ
ಪತ್ರವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಕೂಡ ವಿಶೇಷವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಮೊನ್ನೆ ನಾನು ತಮಗೆ ಪತ್ರವನ್ನು ಕೊಡಿದೆ. ತಾವು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ, ನಂತರ ಮಾಡಿದ್ದೀರಿ ಅಂತ ಹೇಳುವಂಥ ಕೂಡ ತಮ್ಮ ಕರೆ ನನಗೆ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ಈ ESI ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸುವಂಥ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ನಮ್ಮ ಹತ್ರ ಎಲ್ಲ ವ್ಯವಸ್ಥೆಗಳಿದೆ, ಮಂಗಳೂರು ನಗರದಲ್ಲಿದೆ, ಇದಕ್ಕೆ ಹೆಚ್ಚಿನ ಅವಕಾಶಗಳಾಗಬೇಕು. ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ, ನಮ್ಮ ರೆಫರೆನ್ಸ್ ಲೆಟರ್ ಕೊಟ್ಟು ಸರಿಸುಮಾರು 8 ಲಕ್ಷ ಕಾರ್ಮಿಕರು ಖಾಸಗಿ ಆಸ್ಪತ್ರೆಗೆ ಹೋಗಿ ವರ್ಷಕ್ಕೆ 8 ಕೋಟಿಯಿಂದ 15 ಕೋಟಿ ತನಕ ನಾವು ವೆಚ್ಚವನ್ನು ಖಾಸಗಿ ಆಸ್ಪತ್ರೆಗೆ ಕೊಡ್ತಾ ಇದ್ದೀವಿ. ಅದನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾವು ಉಪಯೋಗಿಸಿಕೊಳ್ಳೋ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಂಥ ವಿಚಾರಗಳು ತಮ್ಮ ಮುಂದಿನ ದಿನಗಳಲ್ಲಿ ತಾವು ಕೈಗೆತ್ತಿಕೊಳ್ತೀರಿ ಅಂತ ವಿಶ್ವಾಸ ಇದೆ. ಅದನ್ನು ಮಂಗಳೂರಿನ ಜನತೆ ಪರವಾಗಿ, ಕಾರ್ಮಿಕರ ಪರವಾಗಿ ಈ ಒಂದು ESI ವ್ಯವಸ್ಥೆಗೆ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಇರಿಸುವಂಥ ರೀತಿಯ ಅವಕಾಶಗಳು ಲಭಿಸಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ಈಗಾಗಲೇ ಇದೇ ರೀತಿಯ ಯೋಜನೆ ಸಚಿವರೇ, ಇದೇ ರೀತಿಯ ಯೋಜನೆ ಈಗಾಗಲೇ ಕಟ್ಟಡ ಕಾರ್ಮಿಕರಿಗೆ ಇದೇ ರೀತಿಯ ಯೋಜನೆಗಳಲ್ಲಿ 19 ವಿಭಾಗದ ಅವಕಾಶಗಳು ಲಭಿಸ್ತಾ ಇದೆ. ಕಟ್ಟಡ ಕಾರ್ಮಿಕರಿಗೆ ಇದೇ ರೀತಿಯ ಯೋಜನೆ ಇದೆ. ಇದು ಹಲವಾರು ವರ್ಷಗಳಿಂದ ಇದ್ದ ಯೋಜನೆ. ಈ ಯೋಜನೆಯಲ್ಲಿ ಅವರ ಮಕ್ಕಳು ಹುಟ್ಟಿದಂದ ಅಕೇರಿಯ ದಿನ ತನಕ, ಸಾಯುವಾಗ ಮರಣ ಫಂಡ್ ಕೊಡ್ತಾರೆ. ಆ ಕಾರ್ಮಿಕರ, ಕಟ್ಟಡ ಕಾರ್ಮಿಕರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದಿಂದ ಹಿಡಿದು ಅವರಿಗೆ ಫಸ್ಟ್ ಇಯರ್ 1ನೇ ಕ್ಲಾಸ್ನಿಂದ ಇಂಜಿನಿಯರಿಂಗ್ ಮೆಡಿಕಲ್ ಓದೋ ತನಕ ವರ್ಷದಲ್ಲಿ ಪ್ರತಿ ಹಂತ ತಾವು ಹಣವನ್ನು ಕೊಡ್ತಾ ಇದ್ದೇವೆ. ಇದು ಹಲವಾರು ವರ್ಷಗಳಿಂದ ಬಂದಿದೆ. ಆದರೆ ಕೆಲವೊಮ್ಮೆ ಕಾರ್ಮಿಕ ಇಲಾಖೆ ಕೇಳಿದಾಗ ಅದು ನಾವು ಇಲ್ಲಿಂದ ಕಳಿಸಿದ್ದೇವೆ, ಬೆಂಗಳೂರಿನಿಂದ ಬಂದಿಲ್ಲ ಅಂತೇಳುವಂಥ ವಿಚಾರಗಳು ಸಹಜವಾಗಿ. ನಾನು ನನ್ನ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲಾ ಕಚೇರಿ ಇದೆ, ನಾನು ನಿರಂತರವಾಗಿ, ಪಾಪ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ನನಗೆ ನಿರಂತರವಾಗಿ ನಾನು ಸಂಪರ್ಕದಲ್ಲಿದ್ದೇನೆ. ಅದನ್ನು ಬೆಂಗಳೂರಿಗೆ ಕಳಿಸಿದಾಗ ಅದು ಬಂದಿಲ್ಲ, ಅದಕ್ಕೆ ನಿಯಮಿತವಾದಂಥ ಯೋಜನೆಯ ಹಣಗಳಿದೆ ಅಂತ ಹೇಳೋದು ಹೇಳ್ತಾರೆ. ನಾನು ನಿಮಗೆ ಬೇಡಿಕೆ ಇಡುವುದು, ಇಷ್ಟೆಲ್ಲ ಅಸಂಘಟಿತ ಕಾರ್ಮಿಕರನ್ನು ಪುನರಪಿ ನೀವು ಒತ್ತಾಗಿ ಸೇರಿಕೊಂಡಿದ್ದೀರಿ, ಅವರಿಗೆ ಕೂಡ ಆ ಪರಿಸ್ಥಿತಿ ಬರದ ರೀತಿಯಲ್ಲಿ ನೋಡ್ತೀರಿ, ಸಂತೋಷವಾಗಿ ಇಡ್ತೀರಿ, ನಿಮ್ಮ ಹೆಸರು ಸಂತೋಷವಾಗಿದೆ, ಹಾಗಾಗಿ ಇಡ್ತೀರಿ ಅಂತ ಹೇಳೋದು ವಿಶ್ವಾಸ ನನಗಿದೆ. ಹಾಗಾಗಿ ಇದನ್ನೆಲ್ಲವನ್ನು ಇವತ್ತು ಟೈಲರಿಂಗ್ ಅಸೋಸಿಯೇಷನ್ ಅವರು, ನಾನು ಒಂದು ಹೇಳ್ತೇನೆ, ಅವರು ಮುಂದುಗಡೆ ಕೂತಿದ್ದಾರೆ, ಅವರ ಹೆಸರು ಉಲ್ಲೇಖ ಮಾಡ್ತಿದ್ದಾರೆ, ಎಲ್ಲ ವರ್ಗದವರಿದ್ದಾರೆ. ಬಿಡಿಯನ್ನು ಕಟ್ಟುವಂಥವ್ರು, ಗೋಡಂಬಿ ಕಂಪನಿಯಲ್ಲಿ ಅವರಿಗೆಲ್ಲ ESI ಗ್ರಾಚ್ಯುಟಿ ಪ್ರಾವಿಡೆಂಟ್ ಫಂಡ್ಗಳು ಇದ್ದದಿರ್ಬೋದು, ಇಲ್ಲದಂಥ ವರ್ಗದವರಿದ್ದಾರೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲೇ 3,000 ಟೈಲರಿಂಗ್ ಅಸೋಸಿಯೇಷನ್ ಮೆಂಬರ್ಗಳಿದ್ದಾರೆ. ಅವರ ಜಿಲ್ಲೆಯ ಕಚೇರಿ ನನ್ನ ಕ್ಷೇತ್ರದಲ್ಲಿದೆ. ಹೀಗೆ ಅವರು ಎಲ್ಲರೂ 3,000ದಲ್ಲಿ ಯಾರೆಲ್ಲ ನೀವು BPL APL ಅಂತ ಹೇಳುವಾಗ ಕೆಲವರು ಪಾಪ ಅದರಲ್ಲಿ ಕಷ್ಟದಲ್ಲಿ ಅವರನ್ನ ಅವಕಾಶಗಳು ವಂಚಿತರಾಗಿ ಆಗಬಹುದು. ಹಾಗಾಗಿ ಆ 3,000 ಜನರಿಗೂ ಈ ರೀತಿ ಸಿಗುವ ಹಾಗೆ ಯಾವೆಲ್ಲ ಈ ವರ್ಗದವರ ನೀವು ಸೇರಿಸ್ಕೊಂಡಿದ್ದೀರಿ ಅವರ ಎಲ್ಲ ವರ್ಗದ ಸದಸ್ಯರುಗಳಿಗೂ ಇದರಲ್ಲಿ ಜೋಡಿಸಿಕೊಳ್ಳುವಂಥ ವಿಚಾರಗಳು ಮಾಡ್ತಾರೆ. ಅದರಲ್ಲಿ ಟಾರ್ಗೆಟ್ ಅನ್ನು ದಯವಿಟ್ಟು ಜೋಡಿಸ್ಕೊಳ್ಬೇಡಿ. ಯಾಕಂತೇಳಿ ಫಸ್ಟ್ ಇನ್ ಫಸ್ಟ್ ಔಟ್ ಮಾಡಿದರೆ ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಹಾಗಾಗಿ ಎಲ್ಲರನ್ನ ಜೋಡಿಸಿಕೊಳ್ಳುವಂಥ ವಿಚಾರಗಳು ಮಾಡಿ. ನನಗೆ ಬಹಳ ಸಂತೋಷ ಏನು ಅಂತ ಕೇಳಿದ್ರೆ, ನೀವು ಇದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತೀರಿ. ಒಂದು ವಿಶೇಷವಾಗಿ ತಮ್ಮ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕರಿಗೆ ಇದನ್ನು ಇನ್ನಷ್ಟು ಒಳ್ಳೆ ರೀತಿಯ ಅವಕಾಶಗಳು ಲಭಿಸಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನಾನಂತೂ ಪೂರ್ಣ ಸಹಕಾರ ಇದ್ದೀನಿ. ನನ್ನ ಸಂಪೂರ್ಣ ಸಹಕಾರದೊಂದಿಗೆ ನಾನು ನಿಮ್ಮ ಈ ಕೆಲಸ ಕಾರ್ಯಗಳಲ್ಲಿ ಪ್ರತಿ ಮನೆಗಳಿಗೆ ಇದನ್ನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ. ಸರ್ಕಾರದ ಯೋಜನೆಗಳು, ಅದು ಕೇಂದ್ರ ಸರ್ಕಾರದ ಯೋಜನೆ ಇರಲಿ, ರಾಜ್ಯ ಸರ್ಕಾರದ ಯೋಜನೆ ಇರಲಿ, ಮಹಾನಗರ ಪಾಲಿಕೆ ಯೋಜನೆ ಇರಲಿ, ಒಟ್ಟಾರೆ ಕಾರ್ಮಿಕ ವರ್ಗರಿಗೆ ತಲುಪಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ನಾನು ಕೆಲಸ ಮಾಡ್ತೀನಿ. ಒಟ್ಟಾರೆ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೀನಿ. ತಮಗೆ ESI ಆಸ್ಪತ್ರೆಯನ್ನು ಪುನರಪಿ ಎತ್ತರಕ್ಕೆ ಏರಿಸಬೇಕು. ಉಸ್ತುವಾರಿ ಸಚಿವರು ಮತ್ತು ತಮ್ಮ ನೇತೃತ್ವದಲ್ಲಿ ಇದಕ್ಕೆ ವಿಶೇಷವಾದಂಥ ಒಂದು ಚಿಂತನೆಯನ್ನು ಹಾಕಿಕೊಡಿ. ಈ ಕಾರ್ಯಕ್ರಮ ಆದ ನಂತರ ನೀವು ಅಲ್ಲಿಗೆ ಹೋಗಿ ನೋಡಬಹುದು, ಬೇಕಾದರೆ ಸಮಯವಿದ್ದಲ್ಲಿ ಅದನ್ನು ಎತ್ತರಕ್ಕೆ ಬೆಳೆಸುವಂಥ ಕೆಲಸ ಕಾರ್ಯಗಳಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡಿ.